ಸುಪ್ರಸಿದ್ಧ ಕಾಲೇಜಿಗೂ ಕೂಡ ಸಿಲಿಂಡರ್ ಬರದ ಬಿಸಿ ತಟ್ಟಿದೆ. ಮಹಾರಾಣೀಸ್ ಕಾಲೇಜಿನ ಕ್ಯಾಂಟೀನ್ನಲ್ಲಿ ಸೌದೆ ಒಲೆ ಉರಿಸಿ ಅಡುಗೆ ಮಾಡಲಾಗ್ತಾ ಇದೆ. ಬೇರೆ ದಾರಿ ಇಲ್ಲ, ಅಲ್ಲಿ ಮಕ್ಕಳಿಗೆ ಕಾಲೇಜಿಗೆ ಬರೋ ಮಕ್ಕಳಿಗೆ ಆಹಾರ ಒದಗಿಸಲೇಬೇಕು. ಹಾಗಾಗಿ ಸೌದೆ ಒಲೆ ಉರಿಸಿ ಅಲ್ಲಿ ಅಡುಗೆ ತಯಾರು ಮಾಡಲಾಗ್ತಾ ಇದೆ. ಆದರೆ ಸಿಲಿಂಡರ್ನಷ್ಟು ಬೇಗ ಆಗೋದಿಲ್ಲ, ಸಾಕಷ್ಟು ತೊಂದರೆ ಆಗುತ್ತೆ, ಸಾಕಷ್ಟು ಅಲ್ಲಿ ಸ್ವಚ್ಛತೆ ಮೇಂಟೈನ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಆದ್ರೂ ಕೂಡ ಅನಿವಾರ್ಯವಾಗಿ ಮಹಾರಾಣಿ ಕಾಲೇಜ್ ಕ್ಯಾಂಟೀನ್ನಲ್ಲಿ ನೋಡಿ ಈ ರೀತಿ ಅಡುಗೆ ಮಾಡಲಾಗ್ತಾ ಇದೆ. ರಾಜ್ಯದೆಲ್ಲೆಡೆ ಸಿಲಿಂಡರ್ ವ್ಯತ್ಯಯ ಸಮಸ್ಯೆ ಕಾಡ್ತಾ ಇದೆ. ಹೋಟೆಲ್ಗಳಿಗೆ ಸಿಲಿಂಡರ್ಗಳು ಲಭ್ಯ ಆಗ್ತಾ ಇಲ್ಲ. ಇದರ ಮಧ್ಯದಲ್ಲಿ ಕಾಲೇಜ್ ಕ್ಯಾಂಟೀನ್ಗೂ ಕೂಡ ಈಗ ಸಿಲಿಂಡರ್ನ ಸಮಸ್ಯೆ ಕಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಮಹಾರಾಣಿ ಕಾಲೇಜ್ ಏನಿದೆ, ಇಲ್ಲಿ ಸೌದೆ ಒಲೆಯ ಮೂಲಕ ಅಡುಗೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಸಿಲಿಂಡರ್ ಇದ್ರೆ ಬೇಗ ಬೇಗ ಅಡುಗೆಯನ್ನ ಮಾಡಲಾಗುತ್ತೆ. ಆದ್ರೆ ಇದೀಗ ಸಿಲಿಂಡರ್ ಸಮಸ್ಯೆಯಿಂದಾಗಿ ಇಲ್ಲಿನ ಸಿಬ್ಬಂದಿಗಳು ಸೌದೆ ಒಲೆಯ ಮೂಲಕ ಅಡುಗೆಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಂಟೀನ್ಗೆ ಬರುವಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪರ್ಯಾಯ ವ್ಯವಸ್ಥೆ ಎಂಬಂತೆ ಸೌದೆ ಒಲೆಯ ಮೂಲಕ ಅಡುಗೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಗ್ಯಾಸ್ ಸಿಲಿಂಡರ್ ಇದ್ದಂತಹ ಸಂದರ್ಭದಲ್ಲಿ ಅಡುಗೆಯನ್ನ ತಯಾರು ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಈ ನಿಟ್ಟಿನಲ್ಲಿ ಇದೀಗ ಸೌದೆ ಒಲೆಯ ಮೂಲಕ ಮಾಡಿದ್ರೆ ಆ ಒಂದು ಬೆಂಕಿ ಏನಿದೆ, ಆ ಒಂದು ಬೆಂಕಿಯನ್ನ ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಗ್ಯಾಸ್ ಸಿಲಿಂಡರ್ ಆದ್ರೆ ಬೆಂಕಿಯ ಏರಿಳಿತವನ್ನ ಕಂಟ್ರೋಲ್ ಮಾಡಬಹುದಾಗಿತ್ತು. ಆದ್ರೆ ಇದೀಗ ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದಾಗಿ ಆ ಒಂದು ಬೆಂಕಿಯ ಏರಿಳಿತವನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಪದೇ ಪದೇ ಬೆಂಕಿಯನ್ನ ಹಚ್ಚುವಂತದ್ದು ಮತ್ತೆ ಆರಿಸುವಂತದ್ದು ಈ ರೀತಿಯಾದಂತಹ ಪ್ರಕ್ರಿಯೆಗಳು ಆಗ್ತಾ ಇದೆ. ಇದರಿಂದಾಗಿ ಕ್ಯಾಂಟೀನ್ ನಲ್ಲಿ ತಯಾರಾಗುವಂತಹ ಅಡುಗೆ ಏನಿದೆ ರುಚಿಯಾಗಿ ಬಂದರೂ ಕೂಡ ಒಂದಿಷ್ಟು ಸಮಸ್ಯೆಯನ್ನ ಅನುಭವಿಸುತ್ತೆ. ಯಾಕಂತ ಹೇಳಿದ್ರೆ ಸಮಯ ಆಗಿರ್ಬೋದು, ಸರಿಯಾದ ಸಮಯಕ್ಕೆ ಸಿಗದೆ ಇರೋದಂತದ್ದಾಗಿರ್ಬೋದು. ಕಾಲೇಜ್ ಕ್ಯಾಂಟೀನ್ ಅನ್ನ ಏನಾದ್ರೂ ಮುಚ್ಚಿದ್ರೆ ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ಬಾಕ್ಸ್ ಅನ್ನ ಯಾರು ತಂದಿರೋದಿಲ್ಲ, ಮನೆಗಳಿಂದ ಊಟವನ್ನ ಯಾರು ತಂದಿರೋದಿಲ್ಲ. ಬಹುತೇಕರು ಕಾಲೇಜ್ ಕ್ಯಾಂಟೀನ್ ಅವಲಂಬಿತವಾಗಿರ್ತಾರೆ. ಅದರ ಜೊತೆಗೆ ಅಕ್ಕಪಕ್ಕದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಹೋಟ್ಲುಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಹೊತ್ತು ಊಟಕ್ಕೆ ಹೋಗ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ಕಾಲೇಜ್ ಕ್ಯಾಂಟೀನ್ ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯ ಸೌದೆ ಒಲೆಯಲ್ಲಿ ಕಷ್ಟ ಆದ್ರೂ ಕೂಡ ಇಷ್ಟಪಟ್ಕೊಂಡು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಮಹಾರಾಣಿ ಕಾಲೇಜಿನಲ್ಲಿ ಸದ್ಯ ಇದೀಗ ಅಲ್ಲಿರುವಂತಹ ಕ್ಯಾಂಟೀನ್ ನಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಆಗದಂತೆ ಸಿದ್ಧತೆಯನ್ನ ನಡೆಸಿರುವಂತದ್ದು. ಸೌದೆ ಒಲೆಯಲ್ಲಿ ಅಡುಗೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಂಡರ್ ಸಿಗ್ತಾ ಇಲ್ಲ ಸರ್, ನಿಮಗೆ ಗೊತ್ತಿದೆಯಲ್ಲ, 20 ದಿವಸದಿಂದ ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ತುಂಬಾ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ನಾವು ಸೌದೆ ಒಲೆ ಬಳಸಿ ಮಕ್ಕಳಿಗೆ ಅಡುಗೆ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೀವಿ. ತುಂಬಾ ಕಷ್ಟ ಆಗಿದೆ ಸರ್. ಸೌದೆ ಈಗ ನೀವು ಗೊತ್ತಿದ್ದಂಗೆ ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಮಳೆಗಾಲದಲ್ಲಿ ಸೌದೆಗಳು ನೆಂದ್ಬಿಟ್ರೆ ನಾವು ಅಡುಗೆ ಮಾಡೋಕ್ಕಾಗಲ್ಲ. ನಾವು ನೋಡಿ ಆ ಥರ ಎಲ್ಲ ಟಾರ್ಪಾಲ್ ಮುಚ್ಕೊಂಡು ಏನೋ ಸ್ವಲ್ಪ ಸೇಫ್ಟಿ ಮಾಡ್ಕೊಂಡು ಮಾಡ್ತಾ ಇದ್ವಿ. ಮಕ್ಕಳು ನಮ್ಮ ಕ್ಯಾಂಟೀನ್ನೇ ನಂಬ್ಕೊಂಡು ಏನಕ್ಕೆ ಬರ್ತವೆ ಅಂದ್ರೆ ತುಂಬಾ ದೂರದಿಂದ ಬರ್ತಾವೆ ಸರ್ ಮಕ್ಕಳು. ದೊಡ್ಡಬಳ್ಳಾಪುರ ಈ ಕಡೆ ಆನೇಕಲ್ ಕಡೆಯಿಂದ ಬರ್ತವೆ. ಅಂತ ಮಕ್ಕಳಿಗೆ ತೊಂದರೆ. ಈಗ ಅವ್ರ ಮನೆಯಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಇಲ್ಲಿಗೆ ಬರೋದಕ್ಕೆ 12 ಗಂಟೆ ಆಗ್ಬಿಡ್ತದೆ. ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಬರೋದು ನಿಮ್ಗೆ ಗೊತ್ತೇ ಇದೆ. 12 ಗಂಟೆ ಅಂದ್ರೆ ಅರ್ಧ ಕ್ಲಾಸೇ ಮುಗಿದಿರ್ತದೆ. ಅದಕ್ಕೆ ಏನ್ ಮಾಡ್ತಾರೆ ಮಕ್ಕಳು ಪಾಪ 6 ಗಂಟೆಗೆ ಎದ್ದು ಇಲ್ಲಿ 8 ಗಂಟೆಗೆ ನಮ್ಮ ಬೆಂಗಳೂರಿನ ಸುಪ್ರಸಿದ್ಧ ಕಾಲೇಜಿಗೂ ಕೂಡ ಸಿಲಿಂಡರ್ ಬರದ ಬಿಸಿ ತಟ್ಟಿದೆ. ಮಹಾರಾಣೀಸ್ ಕಾಲೇಜಿನ ಕ್ಯಾಂಟೀನ್ನಲ್ಲಿ ಸೌದೆ ಒಲೆ ಉರಿಸಿ ಅಡುಗೆ ಮಾಡಲಾಗ್ತಾ ಇದೆ. ಬೇರೆ ದಾರಿ ಇಲ್ಲ, ಅಲ್ಲಿ ಮಕ್ಕಳಿಗೆ ಕಾಲೇಜಿಗೆ ಬರೋ ಮಕ್ಕಳಿಗೆ ಆಹಾರ ಒದಗಿಸಲೇಬೇಕು. ಹಾಗಾಗಿ ಸೌದೆ ಒಲೆ ಉರಿಸಿ ಅಲ್ಲಿ ಅಡುಗೆ ತಯಾರು ಮಾಡಲಾಗ್ತಾ ಇದೆ. ಆದರೆ ಸಿಲಿಂಡರ್ನಷ್ಟು ಬೇಗ ಆಗೋದಿಲ್ಲ, ಸಾಕಷ್ಟು ತೊಂದರೆ ಆಗುತ್ತೆ, ಸಾಕಷ್ಟು ಅಲ್ಲಿ ಸ್ವಚ್ಛತೆ ಮೇಂಟೈನ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಆದ್ರೂ ಕೂಡ ಅನಿವಾರ್ಯವಾಗಿ ಮಹಾರಾಣಿ ಕಾಲೇಜ್ ಕ್ಯಾಂಟೀನ್ನಲ್ಲಿ ನೋಡಿ ಈ ರೀತಿ ಅಡುಗೆ ಮಾಡಲಾಗ್ತಾ ಇದೆ. ರಾಜ್ಯದೆಲ್ಲೆಡೆ ಸಿಲಿಂಡರ್ ವ್ಯತ್ಯಯ ಸಮಸ್ಯೆ ಕಾಡ್ತಾ ಇದೆ. ಹೋಟೆಲ್ಗಳಿಗೆ ಸಿಲಿಂಡರ್ಗಳು ಲಭ್ಯ ಆಗ್ತಾ ಇಲ್ಲ. ಇದರ ಮಧ್ಯದಲ್ಲಿ ಕಾಲೇಜ್ ಕ್ಯಾಂಟೀನ್ಗೂ ಕೂಡ ಈಗ ಸಿಲಿಂಡರ್ನ ಸಮಸ್ಯೆ ಕಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಮಹಾರಾಣಿ ಕಾಲೇಜ್ ಏನಿದೆ, ಇಲ್ಲಿ ಸೌದೆ ಒಲೆಯ ಮೂಲಕ ಅಡುಗೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಸಿಲಿಂಡರ್ ಇದ್ರೆ ಬೇಗ ಬೇಗ ಅಡುಗೆಯನ್ನ ಮಾಡಲಾಗುತ್ತೆ. ಆದ್ರೆ ಇದೀಗ ಸಿಲಿಂಡರ್ ಸಮಸ್ಯೆಯಿಂದಾಗಿ ಇಲ್ಲಿನ ಸಿಬ್ಬಂದಿಗಳು ಸೌದೆ ಒಲೆಯ ಮೂಲಕ ಅಡುಗೆಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಂಟೀನ್ಗೆ ಬರುವಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪರ್ಯಾಯ ವ್ಯವಸ್ಥೆ ಎಂಬಂತೆ ಸೌದೆ ಒಲೆಯ ಮೂಲಕ ಅಡುಗೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಗ್ಯಾಸ್ ಸಿಲಿಂಡರ್ ಇದ್ದಂತಹ ಸಂದರ್ಭದಲ್ಲಿ ಅಡುಗೆಯನ್ನ ತಯಾರು ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಈ ನಿಟ್ಟಿನಲ್ಲಿ ಇದೀಗ ಸೌದೆ ಒಲೆಯ ಮೂಲಕ ಮಾಡಿದ್ರೆ ಆ ಒಂದು ಬೆಂಕಿ ಏನಿದೆ, ಆ ಒಂದು ಬೆಂಕಿಯನ್ನ ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಗ್ಯಾಸ್ ಸಿಲಿಂಡರ್ ಆದ್ರೆ ಬೆಂಕಿಯ ಏರಿಳಿತವನ್ನ ಕಂಟ್ರೋಲ್ ಮಾಡಬಹುದಾಗಿತ್ತು. ಆದ್ರೆ ಇದೀಗ ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದಾಗಿ ಆ ಒಂದು ಬೆಂಕಿಯ ಏರಿಳಿತವನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಪದೇ ಪದೇ ಬೆಂಕಿಯನ್ನ ಹಚ್ಚುವಂತದ್ದು ಮತ್ತೆ ಆರಿಸುವಂತದ್ದು ಈ ರೀತಿಯಾದಂತಹ ಪ್ರಕ್ರಿಯೆಗಳು ಆಗ್ತಾ ಇದೆ. ಇದರಿಂದಾಗಿ ಕ್ಯಾಂಟೀನ್ ನಲ್ಲಿ ತಯಾರಾಗುವಂತಹ ಅಡುಗೆ ಏನಿದೆ ರುಚಿಯಾಗಿ ಬಂದರೂ ಕೂಡ ಒಂದಿಷ್ಟು ಸಮಸ್ಯೆಯನ್ನ ಅನುಭವಿಸುತ್ತೆ. ಯಾಕಂತ ಹೇಳಿದ್ರೆ ಸಮಯ ಆಗಿರ್ಬೋದು, ಸರಿಯಾದ ಸಮಯಕ್ಕೆ ಸಿಗದೆ ಇರೋದಂತದ್ದಾಗಿರ್ಬೋದು. ಕಾಲೇಜ್
ಕಾಲೇಜ್ ಕ್ಯಾಂಟೀನ್ ಅನ್ನ ಏನಾದ್ರೂ ಮುಚ್ಚಿದ್ರೆ ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ಬಾಕ್ಸ್ ಅನ್ನ ಯಾರು ತಂದಿರೋದಿಲ್ಲ, ಮನೆಗಳಿಂದ ಊಟವನ್ನು ಯಾರು ತಂದಿರೋದಿಲ್ಲ. ಬಹುತೇಕರು ಕಾಲೇಜ್ ಕ್ಯಾಂಟೀನ್ನೇ ಅವಲಂಬಿತವಾಗಿರ್ತಾರೆ. ಅದರ ಜೊತೆಗೆ ಅಕ್ಕಪಕ್ಕದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಹೋಟ್ಲುಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಹೊತ್ತು ಊಟಕ್ಕೆ ಹೋಗ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ಕಾಲೇಜ್ ಕ್ಯಾಂಟೀನ್ ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯ ಸೌದೆ ಒಲೆಯಲ್ಲಿ ಕಷ್ಟ ಆದ್ರೂ ಕೂಡ ಇಷ್ಟಪಟ್ಕೊಂಡು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಮಹಾರಾಣಿ ಕಾಲೇಜಿನಲ್ಲಿ ಸದ್ಯ ಇದೀಗ ಅಲ್ಲಿರುವಂತಹ ಕ್ಯಾಂಟೀನ್ ಅಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಆಗದಂತೆ ಸಿದ್ಧತೆಯನ್ನ ನಡೆಸಿರುವಂತದ್ದು. ಸೌದೆ ಒಲೆಯಲ್ಲಿ ಅಡಿಗೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಂಡರ್ ಸಿಗ್ತಾ ಇಲ್ಲ ಸರ್, ನಿಮಗೆ ಗೊತ್ತಿದೆಯಲ್ಲ, 20 ದಿವಸದಿಂದ ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ತುಂಬಾ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ನಾವು ಸೌದೆ ಒಲೆ ಬಳಸಿ ಮಕ್ಕಳಿಗೆ ಅಡುಗೆ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೀವಿ. ತುಂಬಾ ಕಷ್ಟ ಆಗಿದೆ ಸರ್. ಸೌದೆ ಈಗ ನೀವು ಗೊತ್ತಿದ್ದಂಗೆ ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಮಳೆಗಾಲದಲ್ಲಿ ಸೌದೆಗಳು ನೆಂದ್ಬಿಟ್ರೆ ನಾವು ಅಡುಗೆ ಮಾಡೋಕ್ಕಾಗಲ್ಲ. ನಾವು ನೋಡಿ ಆ ಥರ ಎಲ್ಲ ಟಾರ್ಪಾಲ್ ಮುಚ್ಕೊಂಡು ಏನೋ ಸ್ವಲ್ಪ ಸೇಫ್ಟಿ ಮಾಡ್ಕೊಂಡು ಮಾಡ್ತಾ ಇದೀವಿ. ಮಕ್ಕಳು ನಮ್ಮ ಕ್ಯಾಂಟೀನ್ನೇ ನಂಬ್ಕೊಂಡು ಏನಕ್ಕೆ ಬರ್ತವೆ ಅಂದ್ರೆ ತುಂಬಾ ದೂರದಿಂದ ಬರ್ತಾವೆ ಸರ್ ಮಕ್ಕಳು. ದೊಡ್ಡಬಳ್ಳಾಪುರ ಈ ಕಡೆ ಆನೇಕಲ್ ಕಡೆಯಿಂದ ಬರ್ತವೆ. ಅಂತ ಮಕ್ಕಳಿಗೆ ತೊಂದರೆ. ಈಗ ಅವ್ರ ಮನೆಯಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಇಲ್ಲಿಗೆ ಬರೋದಕ್ಕೆ 12 ಗಂಟೆ ಆಗ್ಬಿಡ್ತದೆ. ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಬರೋದು ನಿಮ್ಗೆ ಗೊತ್ತೇ ಇದೆ. 12 ಗಂಟೆ ಅಂದ್ರೆ ಅರ್ಧ ಕ್ಲಾಸೇ ಮುಗಿದಿರ್ತದೆ. ಅದಕ್ಕೆ ಏನ್ ಮಾಡ್ತಾರೆ ಮಕ್ಕಳು ಪಾಪ 6 ಗಂಟೆಗೆ ಎದ್ದು ಇಲ್ಲಿ 8 ಗಂಟೆಗೆ ನಮ್ಮ ಬೆಂಗಳೂರಿನ ಸುಪ್ರಸಿದ್ಧ ಕಾಲೇಜಿಗೂ ಕೂಡ ಸಿಲಿಂಡರ್ ಬರದ ಬಿಸಿ ತಟ್ಟಿದೆ. ಮಹಾರಾಣೀಸ್ ಕಾಲೇಜಿನ ಕ್ಯಾಂಟೀನ್ನಲ್ಲಿ ಸೌದೆ ಒಲೆ ಉರಿಸಿ ಅಡಿಗೆ ಮಾಡಲಾಗ್ತಾ ಇದೆ. ಬೇರೆ ದಾರಿ ಇಲ್ಲ. ಅಲ್ಲಿ ಮಕ್ಕಳಿಗೆ, ಕಾಲೇಜಿಗೆ ಬರೋ ಮಕ್ಕಳಿಗೆ ಆಹಾರ ಒದಗಿಸಲೇಬೇಕು. ಹಾಗಾಗಿ ಸೌದೆ ಒಲೆ ಉರಿಸಿ ಅಲ್ಲಿ ಅಡಿಗೆ ತಯಾರು ಮಾಡಲಾಗ್ತಾ ಇದೆ. ಆದ್ರೆ ಸಿಲಿಂಡರ್ನಷ್ಟು ಬೇಗ ಆಗೋದಿಲ್ಲ. ಸಾಕಷ್ಟು ತೊಂದರೆ ಆಗುತ್ತೆ. ಸಾಕಷ್ಟು ಅಲ್ಲಿ ಸ್ವಚ್ಛತೆ ಮೇಂಟೈನ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಆದ್ರೂ ಕೂಡ ಅನಿವಾರ್ಯವಾಗಿ ಮಹಾರಾಣಿ ಕಾಲೇಜ್ ಕ್ಯಾಂಟೀನ್ ಅಲ್ಲಿ ನೋಡಿ ಈ ರೀತಿ ಅಡಿಗೆ ಮಾಡಲಾಗ್ತಾ ಇದೆ. ರಾಜ್ಯದೆಲ್ಲೆಡೆ ಸಿಲಿಂಡರ್ ವ್ಯತ್ಯಯ ಸಮಸ್ಯೆ ಕಾಡ್ತಾ ಇದೆ. ಹೋಟೆಲ್ಗಳಿಗೆ ಸಿಲಿಂಡರ್ಗಳು ಲಭ್ಯ ಆಗ್ತಾ ಇಲ್ಲ. ಇದರ ಮಧ್ಯದಲ್ಲಿ ಕಾಲೇಜ್ ಕ್ಯಾಂಟೀನ್ಗೂ ಕೂಡ ಈಗ ಸಿಲಿಂಡರ್ನ ಸಮಸ್ಯೆ ಕಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಮಹಾರಾಣಿ ಕಾಲೇಜ್ ಏನಿದೆ ಇಲ್ಲಿ ಸೌದೆ ಒಲೆಯ ಮೂಲಕ ಅಡುಗೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಸಿಲಿಂಡರ್ ಇದ್ರೆ ಬೇಗ ಬೇಗ ಅಡುಗೆಯನ್ನ ಮಾಡಲಾಗುತ್ತೆ. ಆದ್ರೆ ಇದೀಗ ಸಿಲಿಂಡರ್ ಸಮಸ್ಯೆಯಿಂದಾಗಿ ಇಲ್ಲಿನ ಸಿಬ್ಬಂದಿಗಳು ಸೌದೆ ಒಲೆಯ ಮೂಲಕ ಅಡುಗೆಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಂಟೀನ್ಗೆ ಬರುವಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪರ್ಯಾಯ ವ್ಯವಸ್ಥೆ ಎಂಬಂತೆ ಸೌದೆ ಒಲೆಯ ಮೂಲಕ ಅಡಿಗೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಗ್ಯಾಸ್ ಸಿಲಿಂಡರ್ ಇದ್ದಂತಹ ಸಂದರ್ಭದಲ್ಲಿ ಅಡುಗೆಯನ್ನ ತಯಾರು ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಈ ನಿಟ್ಟಿನಲ್ಲಿ ಇದೀಗ ಸೌದೆ ಒಲೆ ಮೂಲಕ ಮಾಡಿದ್ರೆ ಆ ಒಂದು ಬೆಂಕಿ ಏನಿದೆ ಆ ಒಂದು ಬೆಂಕಿಯನ್ನ ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಗ್ಯಾಸ್ ಸಿಲಿಂಡರ್ ಆದ್ರೆ ಬೆಂಕಿಯ ಏರಿಳಿತವನ್ನ ಕಂಟ್ರೋಲ್ ಮಾಡಬಹುದಾಗಿತ್ತು. ಆದ್ರೆ ಇದೀಗ ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದಾಗಿ ಆ ಒಂದು ಬೆಂಕಿಯ ಏರಿಳಿತವನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಪದೇ ಪದೇ ಬೆಂಕಿಯನ್ನ ಹಚ್ಚುವಂತದ್ದು ಮತ್ತೆ ಆರಿಸುವಂತದ್ದು ಈ ರೀತಿಯಾದಂತಹ ಪ್ರಕ್ರಿಯೆಗಳು ಆಗ್ತಾ ಇದೆ. ಇದರಿಂದಾಗಿ ಕ್ಯಾಂಟೀನ್ ನಲ್ಲಿ ತಯಾರಾಗುವಂತಹ ಅಡುಗೆ ಏನಿದೆ ರುಚಿಯಾಗಿ ಬಂದ್ರೂ ಕೂಡ ಒಂದಿಷ್ಟು ಸಮಸ್ಯೆಯನ್ನ ಅನುಭವಿಸುತ್ತೆ. ಯಾಕಂತ ಹೇಳಿದ್ರೆ ಸಮಯ ಆಗಿರ್ಬೋದು, ಸರಿಯಾದ ಸಮಯಕ್ಕೆ ಸಿಗದೆ ಇರೋದಂತದ್ದಾಗಿರ್ಬೋದು. ಕಾಲೇಜ್ ಕ್ಯಾಂಟೀನ್ ಅನ್ನ ಏನಾದ್ರೂ ಮುಚ್ಚಿದ್ರೆ ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ಬಾಕ್ಸ್ ಅನ್ನ ಯಾರು ತಂದಿರೋದಿಲ್ಲ, ಮನೆಗಳಿಂದ ಊಟವನ್ನು ಯಾರು ತಂದಿರೋದಿಲ್ಲ. ಬಹುತೇಕರು ಕಾಲೇಜ್ ಕ್ಯಾಂಟೀನ್ನೇ ಅವಲಂಬಿತವಾಗಿರ್ತಾರೆ. ಅದರ ಜೊತೆಗೆ ಅಕ್ಕಪಕ್ಕದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಹೋಟ್ಲುಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಹೊತ್ತು ಊಟಕ್ಕೆ ಹೋಗ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ಕಾಲೇಜ್ ಕ್ಯಾಂಟೀನ್ ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯ ಸೌದೆ ಒಲೆಯಲ್ಲಿ ಕಷ್ಟ ಆದ್ರೂ ಕೂಡ ಇಷ್ಟಪಟ್ಕೊಂಡು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಮಹಾರಾಣಿ ಕಾಲೇಜಿನಲ್ಲಿ ಸದ್ಯ ಇದೀಗ ಅಲ್ಲಿರುವಂತಹ ಕ್ಯಾಂಟೀನ್ ನಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಆಗದಂತೆ ಸಿದ್ಧತೆಯನ್ನ ನಡೆಸಿರುವಂತದ್ದು. ಸೌದೆ ಒಲೆಯಲ್ಲಿ ಅಡಿಗೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಂಡರ್ ಸಿಗ್ತಾ ಇಲ್ಲ ಸರ್, ನಿಮಗೆ ಗೊತ್ತಿದೆಯಲ್ಲ, 20 ದಿವಸದಿಂದ ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ತುಂಬಾ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ನಾವು ಸೌದೆ ಒಲೆ ಬಳಸಿ ಮಕ್ಕಳಿಗೆ ಅಡುಗೆ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೀವಿ. ತುಂಬಾ ಕಷ್ಟ ಆಗಿದೆ ಸರ್. ಸೌದೆ ಈಗ ನೀವು ಗೊತ್ತಿದ್ದಂಗೆ ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಮಳೆಗಾಲದಲ್ಲಿ ಸೌದೆಗಳು ನೆಂದ್ಬಿಟ್ರೆ ನಾವು ಅಡುಗೆ ಮಾಡೋಕ್ಕಾಗಲ್ಲ. ನಾವು ನೋಡಿ ಆ ಥರ ಎಲ್ಲ ಟಾರ್ಪಾಲ್ ಮುಚ್ಕೊಂಡು ಏನೋ ಸ್ವಲ್ಪ ಸೇಫ್ಟಿ ಮಾಡ್ಕೊಂಡು ಮಾಡ್ತಾ ಇದೀವಿ. ಮಕ್ಕಳು ನಮ್ಮ ಕ್ಯಾಂಟೀನ್ನೇ ನಂಬ್ಕೊಂಡು ಏನಕ್ಕೆ ಬರ್ತವೆ ಅಂದ್ರೆ ತುಂಬಾ ದೂರದಿಂದ ಬರ್ತಾವೆ ಸರ್ ಮಕ್ಕಳು. ದೊಡ್ಡಬಳ್ಳಾಪುರ ಈ ಕಡೆ ಆನೇಕಲ್ ಕಡೆಯಿಂದ ಬರ್ತವೆ. ಅಂತ ಮಕ್ಕಳಿಗೆ ತೊಂದರೆ. ಈಗ ಅವ್ರ ಮನೆಯಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಇಲ್ಲಿಗೆ ಬರೋದಕ್ಕೆ 12 ಗಂಟೆ ಆಗ್ಬಿಡ್ತದೆ. ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಬರೋದು ನಿಮ್ಗೆ ಗೊತ್ತೇ ಇದೆ. 12 ಗಂಟೆ ಅಂದ್ರೆ ಅರ್ಧ ಕ್ಲಾಸೇ ಮುಗಿದಿರ್ತದೆ. ಅದಕ್ಕೆ ಏನ್ ಮಾಡ್ತಾರೆ ಮಕ್ಕಳು ಪಾಪ 6 ಗಂಟೆಗೆ ಎದ್ದು ಇಲ್ಲಿ 8 ಗಂಟೆಗೆ ನಮ್ಮ